ವೇಗವಾಗಿ ನಡೆಯಲು ನೀವು ಬಯಸುವುದಾದರೆ ಒಬ್ಬರೇ ನಡೆದು ಹೋಗಿ. ಒಂದು ವೇಳೆ ನಿಮ್ಮ ದಾರಿಯು ದೂರವಾಗಿದ್ದರೆ ಒಟ್ಟಿಗೆ ಹೆಜ್ಜೆಯನ್ನು ಹಾಕಿ. ಧ್ಯಾನವು ಮೂರ್ಖರನ್ನ ಜ್ಞಾನಿಯನ್ನಾಗಿ ಮಾಡುತ್ತದೆ, ಆದರೆ ದುರಾದೃಷ್ಟವಶಾತ್ ಮೂರ್ಖರು ಎಂದಿಗೂ ಧ್ಯಾನಿಸುವುದಿಲ್ಲ. ಬಿಸಿ ಪಾಯಸದಿಂದ ತನ್ನ ನಾಲಿಗೆಯನ್ನ ಸುಟ್ಟಿಕೊಂಡಂತಹ ಮಗು ಮೊಸರನ್ನ ಊದಿ ಊದಿ ಕುಡಿಯಿತಂತೆ. ಹಾಗೆ ದುರ್ಜನರಿಂದ ಮೋಸಕ್ಕೆ ಒಳಗಾದವರು ಸಜ್ಜನರ ಸಂಘಕ್ಕೂ ಕೂಡ ಹೆದರುತ್ತಾರೆ. ನಿಮ್ಮಲ್ಲಿ ಹಣ ಮತ್ತು ಅಧಿಕಾರದ ಹಂಗು ಇದ್ದರೆ ಅವೆಲ್ಲವುಗಳನ್ನು ಪಕ್ಕಕ್ಕೆ ಸರಿಸಿ ಯಾರು ನಿಮ್ಮವರೋ ಅವರೊಂದಿಗೆ ಬೆರೆಯಿರಿ. ಹಣವನ್ನ ನೋಡಿ ಅಂತ್ಯ ಸಂಸ್ಕಾರಕ್ಕೆ ಯಾರೂ ಬರುವುದಿಲ್ಲ, ನಿಮ್ಮ ಗುಣವನ್ನ ನೋಡಿ ಬರುತ್ತಾರೆ, ನೆನಪಿರಲಿ. ಬದುಕಿನಲ್ಲಿ ಬರಬಹುದಾದಂತಹ ಎಲ್ಲ ಕಷ್ಟಗಳಿಗೂ ಕೇವಲ ಎರಡು ಔಷಧಗಳಿವೆ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಜೀವನದ ಅಂತ್ಯದವರೆಗೂ ಕಲಿಯುವುದು ಬೆಟ್ಟದಷ್ಟಿದೆ ಎನ್ನುವುದೇ ಬದುಕು ನಮಗೆ ಕಲಿಸುವಂತಹ ಮುಖ್ಯವಾದ ಪಾಠ. ಭವಿಷ್ಯ ಏನೆಂದು ತಿಳಿಯುವ ಉತ್ತಮ ಮಾರ್ಗವೆಂದರೆ ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸಿಕೊಳ್ಳುವುದು. ನಾವು ಬಯಸಿದ್ದು ನಮಗೆ ಸಿಗಬೇಕೆಂದಾದರೆ ನಮ್ಮಲ್ಲಿ ಯೋಗವಿರಬೇಕು. ಸಿಕ್ಕಿದ್ದನ್ನ ಉಳಿಸಿಕೊಳ್ಳಬೇಕೆಂದಿದ್ದರೆ ನಮ್ಮಲ್ಲಿ ಅದಕ್ಕೆ ತಕ್ಕಂತಹ ಯೋಗ್ಯತೆ ಇರಬೇಕು. ನಾವೇನು ಯೋಚಿಸುತ್ತೇವೆ, ತಿಳಿದುಕೊಳ್ಳುತ್ತಿದ್ದೇವೆ ಅಥವಾ ನಂಬಿದ್ದೇವೆ ಎಲ್ಲವೂ ಕೊನೆಯಲ್ಲಿ ಬೀರುವಂತಹ ಪರಿಣಾಮ ಅಷ್ಟಕ್ಕಷ್ಟೇ. ನಾವೇನು ಮಾಡಿದ್ದೇವೆ ಎನ್ನುವುದಷ್ಟೇ ಹೆಚ್ಚು ಪರಿಣಾಮವನ್ನು ಬೀರುವಂತಹದ್ದು. ತಂದೆಯಿಂದ ಪಡೆದಂತಹದ್ದು ಗತ್ತು, ತಾಯಿಯಿಂದ ಪಡೆದಂತಹದ್ದು ತುತ್ತು, ಶಿಕ್ಷಕರಿಂದ ಕಲಿತಂತಹದ್ದು ಶಿಸ್ತು, ಸ್ವಂತ ದುಡಿಮೆಯಿಂದ ದುಡಿದು ತಿನ್ನುವುದೇ ಜೀವನದ ನಿಯತ್ತು. ನಿಮ್ಮ ಹಠ ಹೇಗಿರಬೇಕೆಂದರೆ ಬೇಕು ಅಂತೆಂದರೆ ಸಿಗುವವರೆಗೂ ಬಿಡಬಾರದು. ಒಂದು ವೇಳೆ ಬೇಡ ಅನ್ನೋದಾದರೆ ಸಿಕ್ಕರೂ ಕೂಡ ತೆಗೆದುಕೊಳ್ಳಬಾರದು. ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.